ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಪತಂಜಲಿಯಲ್ಲಿ ಇದ್ದೀನಿ ನಾನು ಕೂಡ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ. ಇದರಲ್ಲಿ ಏನೇನಿರುತ್ತೆ, ಯಾವ ಥರ ಟ್ರೀಟ್ಮೆಂಟ್ಸ್ ಆಗುತ್ತೆ ಅಂತ ತಿಳಿಸ್ತೀನಿ ನಾನು. ಈಗ ನೀವು ನೋಡ್ತಿರೋದು ಇದು ಡೋಮು, ಅಂದರೆ ಯೋಗ ಮಾಡೋ ಹಾಲ್ ಅನ್ಮಾತು. ಯೋಗ ಮಾಡ್ತಾರೆ ಬೆಳಗ್ಗೆ ಮತ್ತು ಸಾಯಂಕಾಲ ಯೋಗ ಇಲ್ಲಿ ಆಗುತ್ತೆ. ಬೆಳಗ್ಗೆ ಸ್ಟಾರ್ಟಿಂಗ್ ಆಗೋದು ಅಂದರೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಷಟ್ಕರ್ಮ ಅಂತ ಒಂದಿರುತ್ತೆ. ಅದರಲ್ಲಿ ಎನಿಮಾ ಮತ್ತು ಮೂಗು ಕ್ಲೀನ್ ಮಾಡೋದು ಮತ್ತು ಕಣ್ಣು ಕ್ಲೀನ್ ಮಾಡೋದು ಎಲ್ಲನೂ ಇರುತ್ತೆ. ಅದು ಷಟ್ಕರ್ಮ ಆದಮೇಲೆ ಇದು ಯೋಗಕ್ಕೆ ಬರಬೇಕು. ಅದು 4ರಿಂದ 5 ಗಂಟೆವರೆಗೆ ಇರುತ್ತೆ. ಇದೇನೋ 5ರಿಂದ 7 ತನಕ ಇದು ಯೋಗ ಇರುತ್ತೆ. ಯೋಗ, ಭಜನ ಮತ್ತು ಎಲ್ಲನೂ ಸಹ ಇದು ಏನಂತಾರೆ, ಮಡ್ ಬಾತು, ಕಣ್ಣಿಗೆ ಪಟ್ಟಿ ಹಾಕೋದು, ಅಂದರೆ ಹೊಟ್ಟೆ ಮೇಲೆ ಪಟ್ಟಿ ಹಾಕ್ತಾರೆ, ತಣ್ಣನ ಪಟ್ಟಿ, ಮತ್ತು ಕಣ್ಣಿಗೆ ಡ್ರಾಪ್ಸ್ ಹಾಕೋದು, ಮೂಗಲ್ಲಿ ಡ್ರಾಪ್ಸ್ ಹಾಕೋದು, ಎಲ್ಲನೂ ಟ್ರೀಟ್ಮೆಂಟ್ಗಳು ಇಲ್ಲಿರ್ತವೆ. ಬಂದ ತಕ್ಷಣ ಫಸ್ಟ್ ಸ್ಟಾರ್ಟಿಂಗಲ್ಲಿ 5 ಗಂಟೆಗೆ ಬರ್ತೀವಲ್ಲ, ಆವಾಗ ನಮಗೆ ಯಾವ ಪ್ರಾಬ್ಲಮ್ ಇದೆಯೋ, ನಮಗೆ ನಮ್ಮ ರೋಗ ಹಿಡಿದು ಅವರು ನಮಗೆ ಅದು ಸಿರಪ್, ಅಂದರೆ ಸಿರಪ್ ಅಂತಾರೆ, ಟಾನಿಕ್ ಅಂತಾರೋ, ಮತ್ತು ಇಲ್ಲಿ ಕಷಾಯಂ, ಇದನ್ನು ನಾವು ಆಯುರ್ವೇದಿಕ್ ಪ್ರಕಾರ ಕಷಾಯ ಮಾಡಬೇಕು. ಅದನ್ನು ಕೊಡ್ತಾರೆ. ಅದು ಕುಡಿದ್ಬಿಟ್ಟು ನಾವು ಒಳಗೆ ಬರಬೇಕು 5 ಗಂಟೆಗೆ. ಅವರವ್ರ ಪ್ರಾಬ್ಲಮ್ಗೆ ತಕ್ಕಂಗೆ ಅವ್ರಿಗೆ ಕೊಡ್ತಾರೆ. ಆಮೇಲೆ ಹೋಗ್ಬೇಕಾದ್ರೆ 7ವರೆಗೆ ಮತ್ತೊಂದು ಅರ್ಧ ಗ್ಲಾಸು ಆ ಥರ ಮತ್ತೆ ಕೊಡ್ತಾರೆ. ಅಂದರೆ ಜ್ಯೂಸ್ ಟೈಪೇ ಇರುತ್ತೆ. ಅವ್ರವ್ರ ಪ್ರಾಬ್ಲಮ್ಗೆ ಏನೇನಿದೆಯೋ ಅವ್ರವ್ರ ತಕ್ಕಂಗೆ ಕಷಾಯಗಳು ಕೊಡ್ತಾರೆ ಅನ್ಮಾತು. ಇದೆಲ್ಲ ಯೋಗ ನೀಟಾಗಿ ಯೋಗ ಮಾಡಿದ ಮೇಲೆ ಇನ್ನು 7ವರೆ ಹೊರಗೆ ಹೋಗಿ ಜ್ಯೂಸ್ ಕುಡಿದು ಮತ್ತೆ ಸೀದಾ ನಾವು ಕ್ಯಾಂಟೀನ್ಗೆ ಹೋಗ್ಬೇಕಾಗುತ್ತೆ. ಯೋಗದಲ್ಲಿ ಟೊಂಕ ಬ್ಯಾನಿಗೆ ಮತ್ತು ಮೋಕಾಲು ನೋವಿಗೆ ಮತ್ತು ಕ್ಯಾನ್ಸರ್ಗೆ, ಶುಗರ್ಗೆ, BP ಗೆ, ಏನೇ ರೋಗಗಳು ಇದ್ರೂ ಇದರಲ್ಲಿ ಯೋಗನಲ್ಲಿ ಅವರು ಈ ಥರ ಮಾಡ್ಬೇಕಂತ ತಿಳಿಸ್ತಾರೆ. ಆ ಥರ ಮಾಡಿಕೊಂಡ್ರೆ, ಯೋಗ ಮಾಡಿದ್ರೆ, ಅಂದರೆ ಬಾಬಾ ಏನು ಹೇಳ್ತಾರೆ ಅಂದರೆ, ರಾಮದೇವ್ ಬಾಬಾ, ಜೋ ಕರೆಗ ಯೋಗು ಓ रहेಗ ನಿರೋಗು, ಜೋ ಕರೆಗ ಬೋಗು ಓ ಹೋಗ ರೋಗು. ಅಂದರೆ ಯಾರು ಯೋಗ ಮಾಡ್ತೀವೋ ಅವ್ರಿಗೆ ರೋಗ ಇರಲ್ಲ ಅಂತ ಅರ್ಥ. ಯಾರು ಭೋಗ ಅಂದರೆ ಅನುಭವಿಸ್ತಾರೋ ಅವ್ರಿಗೆ ರೋಗ ಕಂಪಲ್ಸರಿ ಅಂತ ಹೇಳ್ತಾರೆ ಅವರು. ಸೊ ಈ ಥರ ನೋಡಿರಿ, ಎಲ್ಲರಿಗೂ ಹೊಟ್ಟೆ ಮೇಲೆ ಪಟ್ಟಿ ಅದೆಲ್ಲ ಹಾಕ್ಬಿಟ್ಟು ಎಲ್ಲ ಆದಮೇಲೆ 8 ಗಂಟೆಗೆ ಮುಗಿಯುತ್ತೆ ಇದು. ಫಸ್ಟ್ ಡೇ ಬಂದವ್ರಿಗೆ ಸೆಕೆಂಡ್ ಡೇ ಬ್ಲಡ್ ಟೆಸ್ಟ್ ಇರುತ್ತೆ. ಬ್ಲಡ್ ಟೆಸ್ಟ್ ಇದ್ದವರು 7 ಗಂಟೆಗೆಲ್ಲ ಹೋಗ್ಬೋದು ನಾವು. ಇವೆಲ್ಲ ಥೆರಪಿಗಳು ತೊಗೋಬಾರ್ದು, ಮತ್ತು ವಾಟ್ರನ್ನು ಕುಡಿಬಾರ್ದು. ಮೆಡಿಕೇಟೆಡ್ ವಾಟ್ರ್ ಇರ್ತಾರೋ ಅದು ಕುಡಿಬಾರ್ದು ಅನ್ನೋ ಮಾತು. ಡೈರೆಕ್ಟಾಗಿ ನಾವು ಬ್ಲಡ್ ಟೆಸ್ಟ್ಗೆ ಹೋಗ್ಬೇಕು. ಸೆಕೆಂಡ್ ಡೇ ನಾವು ಬಂದಿದ್ದೀವಿ, ನಮ್ಮದು 7 ಡೇಸ್ ಇದೆ. 7 ಡೇಸಿಗೆ ನಾನು ಇಬ್ಬರು ಸೇರಿ ನಮಗೆ ನಾವಿರೋ ಕಾಟೇಜ್ಗೆ, ನಾನು ಇದು ಮೊದಲು ತೋರಿಸಿದ್ನಲ್ಲ ವೀಡಿಯೋದಲ್ಲಿ, ಕಾಟೇಜ್ಗೆ ನಾವು 6000 ಪೇ ಮಾಡ್ತೀವಿ ನಾವು. ಅಂದರೆ ಸ್ವಲ್ಪ ಡಿಸ್ಕೌಂಟ್ ಆಗಿ ನಮಗೆ 38,400 ರೂಪಾಯಿ ಆಗಿದೆ ಇಬ್ಬರು ನಡುವೆ. ಮತ್ತು ಅದರ್ ಖರ್ಚುಗಳು ಇರ್ತವೆ, ಅಂದರೆ ಏನೋ ಎಕ್ಸ್ಟ್ರಾ ಬ್ಲಡ್ ಟೆಸ್ಟಿಗೆ, ಮತ್ತು ಏನೇನು ಥೆರಪಿಗಳಿದ್ರೆ, ಮತ್ತು ಏನೇನು ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಅವು ಎಕ್ಸ್ಟ್ರಾ ಅಮೌಂಟು ಪೇ ಮಾಡಬೇಕಾಗುತ್ತೆ. ನಮ್ಗೆ ಎಕ್ಸ್ಟ್ರಾ ಅಂದರೆ ಬ್ಲಡ್ ಟೆಸ್ಟಿಗೆ ಮಾತ್ರ ಕಂಪಲ್ಸರಿ ಪೇ ಮಾಡಬೇಕು, ಮತ್ತು ಎಕ್ಸ್ಟ್ರಾ ಥೆರಪಿಗಳಿಗೂ ಪೇ ಮಾಡಬೇಕಾಗುತ್ತೆ. ಈ ಥರ ಟ್ರೀಟ್ಮೆಂಟ್ ಮಾಡ್ತಾರೆ. ಎಲ್ಲ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇಲ್ಲಿ ಸಿಗುತ್ತೆ ಅಂದ್ಕೊತಾ ಇದ್ದೀನಿ. ಆದರೆ ಯಾರು ನಂಬಿದ್ದಾರೋ ಅವ್ರು ಖಂಡಿತ ಸೊಲ್ಯೂಷನ್ ಸಿಗುತ್ತೆ. ನಾನಾದರೆ ಇದು 4ನೇ ಟೈಮ್ ಬರೋದು. 4 ವರ್ಷ ಆಯಿತು ಕಂಟಿನ್ಯೂ ಆಗಿ ಬರ್ತಾಯಿದ್ದೀನಿ ನಾನು. ಎಲ್ಲ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ನನಗೆ ಕ್ಲಿಯರ್ ಆಗ್ದಂಗೆ. ಇವರು ಮಹರ್ಷಿ ಪತಂಜಲಿ ಗುರುಗಳು, ಇಲ್ಲಿ ಅವರು ವಿಗ್ರಹ ಇಟ್ಟಿದ್ದಾರೆ ನೋಡಿರಿ. ಸೀದಾ ಅಂದರೆ ಡೋಮ್ ಎದುರುಗಡೆ ಗುರುಗಳದ್ದು ಒಂದು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಮೆಡಿಕೇಟೆಡ್ ವಾಟರ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ರಿ ಲವ್ ಯು ಯೋಗ ಅಂತ ಬರೆದಿದ್ದಾರೆ. ಯಾಕಂದರೆ ಯೋಗನ ಇಷ್ಟಪಟ್ಟರೆ ನಮ್ಮದು ಜೀವನದಲ್ಲಿ ಸುಖ ಸಿಗುತ್ತೆ ಅಂತ ಅರ್ಥ. ಅದು ಎಲ್ಲ ಚೆನ್ನಾಗಿ ನಮ್ಮ ಲೈಫೇ ಚೆನ್ನಾಗಿರುತ್ತೆ. 1 ಅವರ್ ಯೋಗ ಮಾಡಿದ್ರೆ ಲೈಫ್ ಲೀಡ್ ಚೆನ್ನಾಗಿ ಮಾಡ್ಬೋದು ನಾವು ಡೈಲಿ. ಇವಾಗ ನಾನು ನೋಡ್ರಿ ಎಲ್ಲ ಹೊಚ್ಕೊಂಡು ಚೆನ್ನಾಗಿ ಗಾಳಿಗೆ ನನಗೆ ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ಆಮೇಲೆ ಹೇಳ್ತಾಯಿದ್ದೀನಿ ಮಾತುಗಳನ್ನ ವೀಡಿಯೋ ಮಾಡ್ಕೊಬಂದು. ಇವಾಗ ಕ್ಯಾಂಟೀನಲ್ಲಿ ನಾವು ಹೋಗ್ತಾಯಿದ್ದೀವಿ. 8 ಗಂಟೆಗೆ ನಾನು ಹೊರಗೆ ಬಂದೆನಲ್ಲ, ಕ್ಯಾಂಟೀನ್ಗೆ ಹೋಗ್ತಾಯಿದ್ದೀನಿ. ಕ್ಯಾಂಟೀನಲ್ಲಿ ಇದು ಫಸ್ಟು ಇಲ್ಲಿ ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ ನೋಡಿರಿ ಇಬ್ಬರು. ಅವ್ರು ಹೇಳ್ತಾರೆ ನಮ್ಗೆ ಯಾವ ನಂಬರ್ಗೆ ಹೋಗ್ಬೇಕು, ಯಾವ್ದು ತೊಗೋಬೇಕು, ಏನು ಫುಡ್ ಇರುತ್ತೆ ನಮ್ಗನ್ನೋದು. ಇಲ್ಲಿ ತೋರಿಸ್ಬಿಟ್ರೆ ಅವ್ರ ನಂಬರ್ ಹೇಳ್ತಾರೆ. ಆ ನಂಬರ್ ಪ್ರಕಾರ ನಾವು ಮುಂದಕ್ಕೆ ಹೋಗ್ಬೇಕಾಗುತ್ತೆ ಒಳಗಡೆ ಬಂದು ನಾನು ತೊಗೊಂಡಿದ್ದೀನಿ ಇವತ್ತು. ನನಗೆ ಇದು ಡ್ರೈ ಫ್ರೂಟ್ಸು ಮತ್ತು ಮೊಳಕೆ ಕಾಳು ಮತ್ತು 4-5 ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಯಾಕಂದರೆ ತುಪ್ಪದಲ್ಲಿ ಚೆನ್ನಾಗಿ ಹುರಿದಿರ್ತಾರೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟೂ ಇರುತ್ತೆ. ನಂಗೆ ತುಂಬ ಇಷ್ಟ ಆಯಿತು ಬೆಳ್ಳುಳ್ಳಿ. ಬಂದವರಿಂದ ನನಗೆ ಬೆಳಗ್ಗೆ ಸಾಯಂಕಾಲ ಮಾತ್ರ ಬೆಳ್ಳುಳ್ಳಿ ಕನ್ಫರ್ಮ್ ಕೊಡ್ತಾರೆ. ಇಲ್ಲಿ ಮೆಡಿಕೇಟೆಡ್ ವಾಟರ್ ಅಂತ ಹೇಳಿದ್ನಲ್ಲ ನೋಡಿರಿ, ಈ ಥರ ನನಗೆ ಈ ಥರ ಕೊಟ್ಟಿದ್ದಾರೆ ಒಂದು ಗ್ಲಾಸ್ ತುಂಬ. ಇದರಲ್ಲೇ ನಮ್ಗೆ ಇನ್ನೇನು ಟ್ಯಾಬ್ಲೆಟ್ ಅಂತೂ ಏನು ಕೊಡಲ್ಲ ಇಲ್ಲಿ ನಮಗೆ. ಈ ವಾಟ್ರಲ್ಲೇ ನಮ್ಗೆ ಟ್ರೀಟ್ಮೆಂಟ್ ಆಗುತ್ತೆ, ಮತ್ತು ಯೋಗನಲ್ಲಿ ಮತ್ತು ಮಸಾಜ್ಗಳಲ್ಲಿ ಆಗುತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಬರ್ದಾರ ಮೆಡಿಕೇಟೆಡ್ ವಾಟ್ರ್ ಅಂತ. ಇದು ವಾಟ್ರ್ ನೋಡಿರಿ ಎಷ್ಟು ಬಾಟ್ಲಲ್ಲಿ ಎಲ್ಲ ಹೆಸ್ರುಗಳು ಇದ್ದಾವೆ ಇದ್ರ ಮೇಲೆ ನೋಡ್ಬೋದು ನೀವು. ಈ ಹೆಸರು ಅಂದರೆ ಅವ್ರವ್ರಿಗೆ ಹೇಳಿರ್ತಾರೆ ಪೇಷಂಟ್ಗಳಿಗೆ, ನೀವು ಈ ನೀರೇ ಕುಡಿಬೇಕು ಅಂತ.
ಅವ್ರು ಬಂದು ಅದೇ ಬಾಟ್ಲಲ್ಲಿ ಅವ್ರವ್ರ ನೀರು ತುಂಬಿಸ್ಕೊತಾರೆ. ಫಸ್ಟು 1 ಲೀಟ್ರಾ ಮತ್ತು ಅರ್ಧ ಲೀಟ್ರಾ, ಹಾಫ್ ಲೀಟ್ರಾ, ಅದೇ 1/4 ಲೀಟ್ರ್ ಅನ್ನೋದು ಅವ್ರ ಮೇಲೆ ಡಿಪೆಂಡು. ಅವ್ರಿಗೆ ಪೇಷಂಟಿಗೆ ಮೇಲೆ ಡಿಪೆಂಡ್ ಇರುತ್ತೆ. ಆ ಥರ ಪೇಷಂಟ್ಗಳು ಅಂದರೆ ಡಾಕ್ಟ್ರು ಯಾವ ಥರ ಪ್ರಿಸ್ಕ್ರಿಪ್ಷನ್ ಬರ್ದಿರ್ತಾರೋ ಆ ಥರ ಅವರು ತುಂಬಿಸ್ಕೊತಾರೆ. ಬಾಟ್ಲಲ್ಲಿ ತುಂಬಿಸ್ಕೊಂಡು ದಿನ ಅಂದರೆ ಒಂದು ಹಾಫ್ ಡೇ, ಫುಲ್ ಡೇ ಈ ಥರ ಕುಡಿಬೇಕನ್ಮತಿ. ಈ ನೀರನ್ನ ಕುಡಿದ್ರೆ ನಮಗೆ ಟ್ಯಾಬ್ಲೆಟ್ಗಳು ಎಲ್ಲ ಹಾಕಿದಂಗೆ ಅರ್ಥ. ಮತ್ತು ಮಸಾಜ್ ಮಾಡಬೇಕಾದ್ರೆ ಬಾಡಿ ಮಸಾಜ್ಗಳು ಫುಲ್ ಮಾಡ್ತಾರೆ. ಮತ್ತು ಹೆಡ್ ಬಾತ್ ಮಾಡ್ತಾರೆ. ಮತ್ತು ಶಿರೋದಾರ, ಅಕ್ಷಯದಾರ, ಕಣ್ಣಿಗಳಿಗೆ, ಮೋಕಾಲಿಗೆ, ಮತ್ತು ಏನಂತ ಜಾನ್ಬಸ್ತಿ ಅಂತ ಹೇಳ್ತಾರೆ. ಅದನ್ನು ಹಿಂದಿದಲ್ಲಿ ಅದೊಂದು ಮಾಡ್ತಾರೆ. ಅಂದರೆ ಮೊಕಾಲು ತುಂಬ ಎಣ್ಣೆ ಹಾಕ್ಬಿಟ್ಟು, ಬಿಸಿ ಎಣ್ಣೆ ಹಾಕಿ ಮೊಕಾಲು ನೋವಿದ್ರೂ ಮಿನಿಮಮ್ ಎಲ್ಲ ಇಲ್ಲೇ ಕ್ಲೀನ್ ಆಗುತ್ತೆ. ಎಲ್ಲ ನೋವುಗಳು ಇಲ್ಲಿ ಅವರು ಪರಿಷ್ಕಾರ ತೋರಿಸ್ತಾರೆ ಅಂತ ಅರ್ಥ. ಇದು ಕ್ಯಾಂಟೀನು. ನನಗೆ ಚಳಿ ಆಗ್ತಾಯಿತ್ತು ತುಂಬ. ಕ್ಯಾಂಟೀನ್ ಅಂತ ಹೊರಗೆ ಬರ್ತಾಯಿದ್ದೀನಿ ನಾನು ಇವಾಗ ಇದಾದಮೇಲೆ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಟ್ರೀಟ್ಮೆಂಟ್ಗಳು ಹೋಗ್ಬೇಕಿನ್ನು. ಟ್ರೀಟ್ಮೆಂಟ್ ಏನಿರುತ್ತೆ ಆವತ್ತಿನ ಟ್ರೀಟ್ಮೆಂಟು ಅಂದರೆ 3 ದಿನಕ್ಕೆ ಒಂದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ. ಫಸ್ಟು ಹೋಗಿದ್ದಿನ 3 ದಿನಕ್ಕೊಂದ್ಸರಿ ಕೊಡ್ತಾರೆ. ನಮ್ಮದು ಊಟ ಏನು ನೇಚುರೋಪತಿ, ನಮ್ಮದು ಊಟ ವ್ಯವಸ್ಥೆ ಎಲ್ಲ ಏನು, ಮಸಾಜ್ಗಳೇನು ಎಲ್ಲನೂ ಅವ್ರು ಕೊಡ್ತಾರೆ. ಮತ್ತು ಪಂಚಕರ್ಮ ಡಾಕ್ಟ್ರು ಕೂಡ ಅವ್ರದ್ದು ಟ್ರೀಟ್ಮೆಂಟ್ ಏನಿದ್ದೋ ಅವರು ಕೊಡ್ತಾರೆ. ಪಂಚಕರ್ಮ ಅನ್ನೋದು ಟೋಟಲ್ ಆಯುರ್ವೇದಿಕ್ ಟ್ರೀಟ್ಮೆಂಟೇ ಆಗಿರುತ್ತೆ. ನೇಚುರೋಪತಿಯಲ್ಲಿ ಊಟದ ನಮ್ಮದು ಅಂದರೆ ಎಲ್ಲ ಬಾಯ್ಲ್ಡೇ ಕೊಡ್ತಾರೆ. ಏನು ಉಪ್ಪು ಖಾರ ಎಂಥದ್ದಿರಲ್ಲ, ಎಲ್ಲ ಬಾಯ್ಲ್ಡ್ ಫುಡ್ಡೇ ಇರುತ್ತೆ. ನೋಡಿರಿ ಈಗ ನಾನು ತೋರಿಸ್ತೀನಿ. ಅದರಲ್ಲಿ ಏನೂ ಸಿಗೋಲ್ಲ ನಮಗೆ. ಅಯ್ಯೋ ಅದು ಕಟ್ಟಾಯಿತು ವಿಡಿಯೋ. ಇವಾಗ ಊರು ತೋರಿಸ್ತಾ ಇದ್ದೀನಿ ನೋಡಿರಿ ನಿಮಗೆ. ಇದು 50 ಕಿಲೋಮೀಟರ್ ದೂರದಲ್ಲಿರುತ್ತೆ ಹರಿದ್ವಾರಿಗೆ. ಇದು ತಪಸ್ವಿ ಕಾಟೇಜು, ಮತ್ತು ಆಮೇಲೆ ಮಹರ್ಷಿ ಕಾಟೇಜು, ಈ ಥರ ಕಾಟೇಜ್ಗಳು ಇರ್ತವೆ. ಇದಕ್ಕೆ ಬಂದ್ಬಿಟ್ಟು ದಿನ ಒಂದು ಡೇಗೆ 7,000 ಪೇ ಮಾಡಬೇಕಾಗುತ್ತೆ. ಅಂದರೆ ಒಂದು ದಿನಕ್ಕೆ 7,000 ರೂಪಾಯಿ ಪೇ ಮಾಡಬೇಕಾಗುತ್ತೆ. ನಾವಿರೋ ಕಾಟೇಜ್ಗೆ 6,000 ರೂಪಾಯಿ ಪೇ ಮಾಡಬೇಕು. ಇನ್ನೊಂದು ನಿರಾಮಯಂ ಅಂತಿದೆ, ಅದಕ್ಕೆ 15,000 ರೂಪಾಯಿ ಪೇ ಮಾಡಬೇಕು 1 ಡೇಗೆ. ಯಾರ್ಯಾರು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರವರು. ಅಂದರೆ ರೂಮ್ಗಳು ಮಾತ್ರ ಬೇರೆ ಬೇರೆ ಇರ್ತವೆ. ಮತ್ತು ಟ್ರೀಟ್ಮೆಂಟ್ ಸೇಮೇ ಇರುತ್ತೆ ಎಲ್ಲ ಟ್ರೀಟ್ಮೆಂಟು. ನಿರಾಮಯಂ ಅವ್ರಿಗೆ ಮಾತ್ರ ಸ್ವಲ್ಪ ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ. ಯಾಕಂದರೆ ಅವರು ಹೊರಗೆ ಬರಲ್ಲ. ಸ್ವಲ್ಪ ಕ್ಯಾಶ್ ಪಾರ್ಟಿಗಳು ಇರ್ತಾರಲ್ಲ ಅವರು ಹೊರಗೆ ಬರಲ್ಲ. ಅವರಲ್ಲಿಗೆ ಹೋಗಿ ಎಲ್ಲನೂ ಏನೇನು ಮಸಾಜ್ ಮಾಡಬೇಕು ಇಲ್ಲಿ ಇರ್ತಾರೆ. ನಮ್ಮ ಜೊತೆಗೆ ಇರ್ತಾರೆ ಎಷ್ಟೋ ಜನ ಮಾಡೋರು ಕೆಲಸ. ಅಂದರೆ ಒಂದು ಸಿಸ್ಟರ್ಸು, ನರ್ಸ್ ಅಂತಾರಲ್ಲ ಆ ಥರ ತುಂಬ ಜನ ಇರ್ತಾರೆ. ಹೆಣ್ಮಕ್ಳು ಸಪ್ರೇಟು, ಗಂಡ್ಮಕ್ಳು ಸಪ್ರೇಟ್ ಇರ್ತಾರೆ. ಸೊ ಆವಾಗ ಟ್ರೀಟ್ಮೆಂಟು ಅವ್ರವ್ರಿಗೆ ಸ್ಟಾರ್ಟ್ ಮಾಡ್ತಾರೆ. ಚೈಲ್ಡ್ ಫುಡ್ ಅಂತ ಹೇಳಿದ್ನಲ್ಲ ನೋಡಿರಿ, ಈ ಥರ ಕೊಡ್ತಾರೆ. ಆಮೇಲೆ ನಾನು ಟ್ರೀಟ್ಮೆಂಟ್ ರೂಮ್ನಲ್ಲಿ ಅಲೌಡ್ ಇರಲ್ಲ. ಬಟ್ ನಾನು ಪಂಚಕರ್ಮದಲ್ಲಿ ಸ್ವಲ್ಪ ವೀಡಿಯೋ ತೆಕ್ಕೊಂಡೆ ಹೆಂಗನಾಗಲಿ ಅಂತ ವೀಡಿಯೋ ಶೂಟ್ ಮಾಡಿಕೊಂಡೆ. ಈ ಥರ ರೂಮ್ಸ್ ಇರ್ತವೆ. ಒಂದು ಪಂಚಕರ್ಮದಲ್ಲಿ ಒಂದು 100 ರೂಮ್ಸ್ ಇರ್ತವೆ. 100 ಪೇಷಂಟಿಗೆ ಎಟ್ ಎ ಟೈಮ್ ಎಲ್ಲ ರೂಮ್ನಲ್ಲಿ ಹುಡುಗಿಯರು ಇರ್ತಾರೆ. ಅವ್ರವರು ಟ್ರೀಟ್ಮೆಂಟ್ ಕೊಡ್ತಾರೆ. ಮತ್ತು ನಮ್ಮ ಜ್ಯೂಸ್ ಈ ಥರ ಕೊಡ್ತಾರೆ. ಅದು ಸಾಯಂಕಾಲ 6 ಗಂಟೆಗೆ ಒಂದು ಬೀಟ್ರೂಟ್ ಜ್ಯೂಸು ಮತ್ತು ಒಂದೇನೋ ಮಿಕ್ಸ್ ವೆಜಿಟೇಬಲ್ ಜ್ಯೂಸ್ ಮತ್ತು ಇನ್ನು ಕ್ಯಾಂಟೀನಲ್ಲಿ ಈ ಥರ. ಮತ್ತು ಅಂದರೆ ನಮ್ದು ಹೆಂಗಿರುತ್ತೆ ಅಂದರೆ ವ್ಯವಸ್ಥೆ, ಬೆಳಗ್ಗೆ 2 ಟೈಮ್ ಜ್ಯೂಸು ಅದೇ ಟಾನಿಕ್ ಇರುತ್ತೆ. ಮತ್ತು ಆಮೇಲೆ ಕಷಾಯಮು. ಆಮೇಲೆ ಮತ್ತು 12 ಗಂಟೆಲಿಂದ ಲಂಚ್ ರೆಡಿ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು ಆಮೇಲೆ ಸಾಯಂಕಾಲ 6 ಗಂಟೆಗೆ ಮತ್ತೆ ಸ್ನ್ಯಾಕ್ಸ್. ಅಂದರೆ ಅವ್ರಿಗೆ ತಿನ್ನೋರಿಗೆ ಅಂದರೆ ಸ್ವಲ್ಪ ಜ್ಯೂಸಸ್ಸು ಅವು ಇವು ಕೊಡ್ತಾರೆ. ಯಾರ್ಯಾರಿಗೆ ಪ್ರಾಬ್ಲಮ್ ಹೆಂಗಿದೆಯೋ ಹಂಗಂಗೆ ಕೊಡ್ತಾರೆ. ಜ್ಯೂಸು ಮತ್ತು ಹಣ್ಣು ಅದೆಲ್ಲ ಕೊಡ್ತಾರೆ. ಆಮೇಲೆ ಮತ್ತೆ ಸಾಯಂಕಾಲ ರಾತ್ರಿಗೆ ಅಂದರೆ 7:30, ಆಮೇಲೆ 7:30ಗೆ ಸಾಯಂಕಾಲ ಒಂದು ಸರ್ತಿ ಡೋಮಲ್ಲಿ ಮತ್ತೆ ಯೋಗ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಪಂಚಕರ್ಮ ಇದ್ದರೆ ಸಾಯಂಕಾಲ ನೇಚುರೋಪತಿ ಇರುತ್ತೆ. ನೇಚುರೋಪತಿ ಸಾಯಂಕಾಲ ಇದ್ದರೆ ಬೆಳಗ್ಗೆ ಆ ಥರ ಒಂದು ಡಿವೈಡ್ ಮಾಡ್ತಾರೆ. ಯಾವ ಪೇಷಂಟಿಗೆ ಯಾವ ಥರ ಮಾಡ್ಬೇಕನ್ನೋದು ಡಿವೈಡ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಎಂಥ ರೋಗ ಇದ್ರೂ ಹೋಗುತ್ತೆ. ಅಂದರೆ ನನಗಾದರೆ ನನಗೂ ಓಕೆ. ಬಟ್ ನನ್ನ ಜೊತೆಗೆ ಬಂದವ್ರೂ ಎಷ್ಟೋ ಜನ ಓಕೆ ಆಗಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ಗಳು ಎಷ್ಟೋ ಪ್ರಾಬ್ಲಮ್ಸ್ಲಿಂದ ಬಂದವರು ಕೂಡ ಆರಾಮಾಗಿ ಮನೆಗೆ ಹೋಗಿದ್ದವ್ರು ಯಾರ ಇಲ್ಲಿಂದ. ಸೊ ಫೀಸ್ ಅದೇ ಅಮೌಂಟ್ ಆದರೆ ಇಷ್ಟ ಆಗುತ್ತೆ. ಒಬ್ರೊಬ್ರಿಗೆ ರೂಮ್ ರೆಂಟ್ಗಳು ಇಷ್ಟಿದ್ದಾವೆ. ಈ ಥರ ಇಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ. ಸಾಯಂಕಾಲ 7:30ಗೆ ಯೋಗ ಆದಮೇಲೆ ಮತ್ತು ಗಾಡಿಗಳು ನಡೀತವೆ ಇಲ್ಲಿ. ಫ್ರೀ ಆಟೋ ಅಂದರೆ ಇದು ಯಾವುವು ನಮ್ಮದು ಬ್ಯಾಟ್ರಿ ಆಟೋಗಳಿದಾವಲ್ಲ ನೋಡಿರಲ್ಲ, ಆ ಥರ ಬ್ಯಾಟ್ರಿ ಆಟೋಗಳು ಕೂಡ ನಡಿತೇವೆ. ಆಟೋಗಳ್ದಾಗ ನಾವು ಫ್ರೀಯಾಗಿ ಎಷ್ಟು ಟೈಮಿಂಗ್ಸು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆದರೆ 5 ಗಂಟೆಗಲ್ಲ 3:30ಗೆ ಸ್ಟಾರ್ಟ್ ಆಗ್ತವೆ ಗಾಡಿಗಳು. 3:15ಲಿಂದ ಮಧ್ಯಾಹ್ನ 1 ಗಂಟೆವರೆಗೂ ಓಡಾಡ್ತಾ ಇರ್ತವೆ. 1 ಗಂಟೆ 2 ಗಂಟೆವರೆಗೂ 1 ಗಂಟೆವರೆಗೂ ಫೈನಲು. ಮತ್ತು 1 ಗಂಟೆಲಿಂದ 2 ಗಂಟೆವರೆಗೂ ರೆಸ್ಟ್, ಅವ್ರಿಗೆ ಊಟ ಹೋಗ್ತಾರೆ. ಮತ್ತು 2 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲ 6 ಗಂಟೆಗೆ ಕ್ಲೋಸ್.
ನಿಲ್ಲಿಸ್ಬಿಡ್ತಾರೆ ಗಾಡಿಗಳನ್ನ. 6 ಗಂಟೆಲಿಂದ ಯೋಗ ಸ್ಟಾರ್ಟ್ ಆಗುತ್ತಲ್ಲ, ಮತ್ತು 7ವರೆಗೆ ಗಾಡಿ ಸ್ಟಾರ್ಟ್ ಆದರೆ 8ವರೆ ತನಕ ಓಡಾಡ್ತಾ ಇರ್ತವೆ. ಈ ಥರ ಯೋಗ ಮಾಡಿಸೋದು, ಮತ್ತು ಊಟದ ವ್ಯವಸ್ಥೆ, ಮತ್ತು ಬಾಡಿ ಮಸಾಜ್ಗಳು, ಮತ್ತು ಥೆರಪಿಗಳು ಎಲ್ಲನೂ ಮಾಡಿ ಯಾರೇ ಬಂದರೂ ಕೂಡ ಮ್ಯಾಕ್ಸಿಮಮ್ ಸಂತೋಷಲಿಂತ ಖುಷಿಲಿಂತನೇ ಹೋಗ್ತಾರೆ ಹೊರ್ತು ಯಾರು ಹತ್ಕೊಂತ ಹೋಗೋದು ನಾನು ನೋಡಿಲ್ಲ ಇದುವರೆಗೆ. ನನಗಿದಾಗಿಲ್ಲ ಅದಾಗಿಲ್ಲ ಅಂತ. ಸೊ ನನಗಾದರೆ ನಂಗೆ ತಿಳಿದಿದ್ದು ನಾನು ಹೇಳಿದ್ದೀನಿ. ನಾನು ಬರ್ತಾ ಇರ್ತೀನಿ, 4 ವರ್ಷ ಆಯಿತು. ನನಗೆ ತುಂಬಾ ಪ್ರಾಬ್ಲಮ್ಸ್ ಇದ್ದವು, ಎಲ್ಲ ಕ್ಲಿಯರ್ ಆದವು ಇಲ್ಲಿಗೆ ಬಂದಮೇಲೆ. ನಾವು ಮಾಡೋ ಸ್ಟಿಚಿಂಗು ಫೀಲ್ಡಲ್ಲಿ ಹೆಂಗಿದೆ ಗೊತ್ತಾ, ಎಷ್ಟು ಟಾರ್ಚರ್ ಇರುತ್ತೆ ಆ ಸ್ಟಿಚಿಂಗ್ ಮಾಡೋರಿಗೂ ಗೊತ್ತಿರುತ್ತೆ. ಇದ್ರಲ್ಲಿ ದುಡ್ಡು ಗಳಿಸ್ತೀವೋ ಇಲ್ಲೋ ಗೊತ್ತಿಲ್ಲ, ಬಟ್ ರೋಗಗಳು ಮಾತ್ರ 100% ಗಳಿಸ್ಕೊತೀವಿ ನಾವು. ಯಾಕಂದರೆ ಆ ಥರ ಟಾರ್ಚರ್ ಇರುತ್ತೆ ಕಸ್ಟಮರ್ ಜೊತೆಗೆ. ಇಷ್ಟೆಲ್ಲ ಟಾರ್ಚರ್ಗೆ ಬರೋದು ಫಸ್ಟ್ ನಮ್ಗೆ ಬರೋದು ರೋಗನೇ ಡಿಪ್ರೆಷನ್ ಬಂದ್ಬಿಡುತ್ತೆ. ಯಾಕಂದರೆ ಟೆನ್ಷನ್ಗಳು ತಾಳಲಾರ್ದ ಮೈಂಡ್ ಅಪ್ಸೆಟ್ ಆಗಿ ಮನೆಗೆ ಮಕ್ಕಳ ಮೇಲೆ ಕಿರ್ಚೋದು, ಎಲ್ಲರ ಮೇಲೆ ಕಿರ್ಚೋದು, ಹೆಚ್ಚು ಕಡಿಮೆ ಆದರೆ ಕಸ್ಟಮರ್ ಮೇಲೆ ಕಳಿಸ್ತಾ ಇರ್ತೀವಿ, ಕಿರಿಸ್ತೀವಿ. ಆ ಥರ ಡಿಪ್ರೆಷನ್ ಬಂದುಬಿಡುತ್ತೆ. ಇನ್ನು ಎಲ್ಲನೂ ಬರುತ್ತೆ, ಸರ್ವೈಕಲ್ ಬರುತ್ತೆ, ಎಲ್ಲ ಬರುತ್ತೆ, ಟೊಂಕ ಬ್ಯಾನ್ ಬರುತ್ತೆ, ಮೋಕಾಳು ಬ್ಯಾನ್ ಬರುತ್ತೆ, ಎಲ್ಲ ಬ್ಯಾನ್ ಬರ್ತವೆ. ಈ ಥರ ಆಗಿ ನಾನು 4 ವರ್ಷದಿಂದ ನಾನು ಮಾಡೋದು ಯೋಗ 2007ಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಯೋಗ ಮಾಡ್ತಾಯಿದ್ದೆ. ಒಂದು 4 ವರ್ಷ ಕೆಳಗಡೆ ಕರೋನಾ ಆದಮೇಲೆ ತುಂಬಾ ಜಾಸ್ತಿ ಪ್ರಾಬ್ಲಮ್ಸ್ ಬಂದವು ನನಗೆ. ಇಲ್ಲಿ ಬಂದಮೇಲೆ ಎಲ್ಲ ಕ್ಲಿಯರ್ ಆದವು. ಇವಾಗಲೂ ಅದೇ ನಂಬ್ಕೊಂಡು ನಾನು ಇಲ್ಲಿಗೆ ಬರ್ತಾ ಇರ್ತೀನಿ. ದೂರ, ಬಟ್ ಓಕೆ 10 ಡೇಸ್ 11 ಡೇಸ್ ಆಗುತ್ತೆ. ಅದಕ್ಕೆ ಬಂದು ನಾನೆಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾ ಇರ್ತೀನಿ. ಮತ್ತು ಇವತ್ತಿಗೆ ನಾನು ಬಂದು 4 ದಿನ ಆಯಿತು. ಇನ್ನು ಮುಂದೆ 4 ದಿನ ಆದಮೇಲೆ 5ನೇ ದಿನದ 6ನೇ ದಿನದ 7ನೇ ದಿನದ ಮತ್ತೆ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಲಾಸ್ಟ್ ದಿನ ನಾನು ಮತ್ತೆ 8 9 ತಾರೀಕು ಬೆಂಗಳೂರಿಗೆ ಬರ್ತೀನಿ. ಮತ್ತು ನಿಮ್ಮ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಅಲ್ಲಿವರೆಗೂ ಆರಾಮಾಗಿರಿ. ಥ್ಯಾಂಕ್ ಯು. ಬಾಯ್.